ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಇದೀಗ ಅಮಾನತು ಮಾಡಲಾಗಿದೆ. ರಾಸಲೀಲೆ ವಿಡಿಯೋ ವೈರಲ್ ಬೆನ್ನಲ್ಲೇ ತಲೆದಂಡವನ್ನ ಮಾಡಲಾಗಿರುವಂತದ್ದು. ರಾಮಚಂದ್ರ ರಾವ್ ನನ್ನ ಇದೀಗ ಸರ್ಕಾರ ಅಮಾನತುಗೊಳಿಸಿದೆ. ಈ ಕುರಿತಾಗಿ ಆದೇಶವನ್ನ ಹೊರಡಿಸಿದೆ. ಡಿಜಿಪಿ ರಾಮಚಂದ್ರ ರಾವ್ ನನ್ನ ಅಮಾನತು ಮಾಡಲಾಗಿರುವಂತದ್ದು. ಈ ಕುರಿತಾಗಿ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ರಾಸಲೀಲೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ತಲೆದಂಡವನ್ನ ಮಾಡಲಾಗಿದೆ. ರಾಮಚಂದ್ರ ರಾವ್ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಡಿಸಿಆರ್ ಈ ಡಿಜಿಪಿ ಡಾಕ್ಟರ್ ರಾಮಚಂದ್ರ ರಾವ್ನನ್ನ ಅಮಾನತು ಮಾಡಲಾಗಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ರಾಸಲೀಲೆ ವಿಡಿಯೋ ವೈರಲ್ ಆಗಿತ್ತು. ಡಿಜಿಪಿ ಕಚೇರಿಯಲ್ಲೇ ನಡೆದಿದ್ದ ರಾಮಚಂದ್ರ ರಾವ್ ರಾಸಲೀಲೆ. ಸಮವಸ್ತ್ರದಲ್ಲೇ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ರಾಸಲೀಲೆಯನ್ನ ಮಾಡಿದ್ರು. ಕಚೇರಿಯಲ್ಲೇ ಕುಳಿತು ಸ್ಥಿತಿಯರಿಗೆ ಮುತ್ತಿಟ್ಟಿದ್ರು ರಾಮಚಂದ್ರ ರಾವ್. ಈ ಕುರಿತಾದ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಇದೀಗ ಆತನನ್ನ ಅಮಾನತು ಮಾಡಲಾಗಿರುವಂತದ್ದು. ಸರ್ಕಾರ ಈ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಿದೆ. ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಸದ್ದು ಮಾಡಿದ್ದ ಡಿಜಿಪಿ ರಾಮಚಂದ್ರ ರಾವ್ 10 ದಿನಗಳ ಕಡ್ಡಾಯ ರಜೆಯನ್ನ ಕೂಡ ತೆಗೆದುಕೊಂಡಿದ್ರು. ಅದಾದ ನಂತರ ಇದೀಗ ಅವರನ್ನ ಅಮಾನತು ಕೂಡ ಮಾಡಲಾಗಿರುವಂತದ್ದು. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ ಕಚೇರಿಯಲ್ಲೇ ಮಹಿಳೆಯರ ಜೊತೆ ರಾಸಲೀಲೆಯನ್ನ ಮಾಡ್ತಾ ಇದ್ದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಆ ವಿಡಿಯೋ ನೋಡ್ತಿದ್ದಂಗೆ ಸಿಎಂ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ರು. ಹೇಗ್ ಬೇಕೋ ಹಾಗೆ ವರ್ತನೆಯನ್ನ ಮಾಡಿದ್ರು. ಅದು ವಿತ್ ಯೂನಿಫಾರ್ಮ್ ಹಾಕೊಂಡು ಹೇಗಿರ್ಬೇಕು ಅನ್ನೋ ಚಿಕ್ಕ ಕಾಮನ್ ಸೆನ್ಸ್ ಕೂಡ ಇರ್ಲಿಲ್ಲ ಈತನಿಗೆ. ಕಚೇರಿಯಲ್ಲಿ ಕೂಡಿತು ಮಾಡಬಾರ್ದ ಕೆಲಸವನ್ನ ಮಾಡಿದ್ರು. ಕಾಯ್ಬೇಕು ರಾಜ್ಯವನ್ನ. ಅಂಥವ್ರೆ ಈ ರೀತಿಯಾದ ಕೆಲಸ ಮಾಡಿದ್ರೆ ಮುಂದೊಂದಿನ ಯಾರೋ ಒಂದು ತಪ್ಪನ್ನ ಕೇಳ್ಕೊಂಡು ಹೋಗ್ತಾರೆ, ತಪ್ಪಾಗಿದೆ ನಮ್ಗೆ ನ್ಯಾಯ ಕೊಡ್ಸಿ ಅಂತ. ನ್ಯಾಯ ಕೊಡ್ಸೋರೆ ಈ ರೀತಿ ತಪ್ಪನ್ನ ಮಾಡ್ತಾ ಹೋದ್ರೆ ಯಾರ ಹತ್ರ ನ್ಯಾಯ ಕೇಳಬೇಕು ಅನ್ನುವ ನಿಟ್ಟಿನಲ್ಲಿ ಆಕ್ರೋಶಗಳ ಸುರಿಮಳೆಯೇ ಬಂದಿತ್ತು ನಿನ್ನೆಯಿಂದ. ವಿಡಿಯೋ ವೈರಲ್ ಆಗ್ತಿದ್ದಂಗೆ ಇದೀಗ ಆತನನ್ನ ಅಮಾನತು ಕೂಡ ಮಾಡಿರುವಂತದ್ದು. ಆತ ಹೇಳ್ತಾರೆ, ಇದು ನನ್ನ ವಿಡಿಯೋ ಅಲ್ಲ, ಎಐ ವಿಡಿಯೋ, ಇದು ಎಐ ಬಳಸಿಕೊಂಡು ಈ ರೀತಿಯಾಗಿ ವಿಡಿಯೋ ಮಾಡಿದ್ದಾರೆ ಅಂತ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ಹೇಳಿದ್ರು. ಇದೆಲ್ಲವೂ ಆದ ನಂತರ ಇದೀಗ ಅವರನ್ನ ಅಮಾನತು ಮಾಡಲಾಗಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಇದೀಗ ರಾಮಚಂದ್ರ ರಾವ್ನನ್ನ ಅಮಾನತು ಮಾಡಲಾಗಿದೆ. ಡಿಜಿಪಿ ಕಚೇರಿಯಲ್ಲೇ ಕುಳಿತು ಸಮವಸ್ತ್ರದಲ್ಲೇ ಮಹಿಳೆಯರಿಗೆ ಮುತ್ತಿಟ್ಟಿದ್ದ ಈತ. ಅದು ಒಬ್ರೋ ಇಬ್ರೋ 3 ಜನನ ಗೊತ್ತಿಲ್ಲ, ಆದ್ರೆ ಎಲ್ಲೋ ಒಂದು ಕಡೆ ಕಾಣಿಸೋದು ಮೇಲ್ನೋಟಕ್ಕೆ 3 ಸ್ತ್ರೀಯರು ಕೂಡ ಅಲ್ಲಿದ್ರು ಅಂತ. ಯಾಕಂತ ಅಂದ್ರೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿಯಾದಂತಹ ಬಟ್ಟೆಗಳನ್ನ ಹಾಕಿದ್ದಾರೆ. ಹಾಗಾಗಿ 3 ಜನ ಇದ್ದಾರೋ ಅಥವಾ ಒಬ್ರೇನೋ ಗೊತ್ತಿಲ್ಲ. ಆದ್ರೆ ಕಚೇರಿಯಲ್ಲಿ ಕುಳಿತು ಸಮವಸ್ತ್ರದಲ್ಲೇ ಈ ರೀತಿಯಾದಂತಹ ಕೆಲಸವನ್ನ ಮಾಡಿರುವಂತದ್ದು. ಇದರಿಂದ ನೋಡಿಗರಿಗೂ ಕೂಡ ಎಲ್ಲೋ ಒಂದು ಕಡೆ ಅಸಭ್ಯ ವರ್ತನೆಯನ್ನ ಮಾಡಿರೋದು ಕಾಣಿಸ್ತಾ ಇತ್ತು. ನಿನ್ನೆಯಿಂದ ಈ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಹಾಗಾಗಿ ಕರ್ತವ್ಯದಲ್ಲಿರುವಂತಹ ಡಿಜಿಪಿನೇ ಈ ರೀತಿಯಾಗಿ ಮಾಡಿದ್ರೆ ನಾವ್ ಯಾರ ಹತ್ರ ನ್ಯಾಯ ಕೇಳಕ್ ಹೋಗ್ಬೇಕು? ಹಾಗಾದ್ರೆ ಮುಂದೊಂದು ದಿನ ಯಾರೋ ಒಬ್ರು ನ್ಯಾಯ ಕೇಳಕ್ ಹೋಗ್ತಾರೆ, ಆ ಸಂದರ್ಭದಲ್ಲೂ ನೀವು ಇದೇ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮನ್ನ ನಂಬಿ ನಿಮ್ಮ ಹತ್ರ ಹೇಗ್ ಬರೋದು ಸ್ವಾಮಿ? ಜನ ಹೇಗ್ ಬರ್ತಾರೆ ನಿಮ್ಮ ಹತ್ರ ತೊಂದರೆಗಳನ್ನ ಹೇಳ್ಕೊಂಡು ನ್ಯಾಯ ಕೊಡ್ಸಿ ಅಂತ? ಕಚೇರಿಯಲ್ಲಿ ಕುಳಿತು ಮಾಡಬಾರ್ದು ಕೆಲಸವನ್ನ ಮಾಡ್ತಾ ಇದ್ರಿ. ಆ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಇದೀಗ ಹೇಳಿಕೆಯನ್ನ ಕೂಡ ಕೊಟ್ರಿ. ನಂದಲ್ಲ ವಿಡಿಯೋ, ನನ್ನ ವೃತ್ತಿ ಜೀವನಕ್ಕೆ ಕಪ್ಪು ಚುಕ್ಕಿಯನ್ನ ತರೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ನಾಚಿಕೆ ಆಗಲ್ವಾ ನಿಮ್ಗೆ? ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ ಯಾರ್ದು ವಿಡಿಯೋ ಅಂತ. ಎಐ ವಿಡಿಯೋನಾ ಅಥವಾ ನಾರ್ಮಲ್ ವಿಡಿಯೋನಾ, ರೆಕಾರ್ಡ್ ಮಾಡಿರೋ ವಿಡಿಯೋನಾ? ಆಡಿಯೋ ಕೂಡ ವೈರಲ್ ಆಯ್ತು ಈತೊಂದು. ಆ ಆಡಿಯೋನ ಕೇಳಿಸ್ಕೊಂಡ್ರು ಅಷ್ಟೇ, ಕಿವಿಲಿ ರಕ್ತ ಬರೋದೊಂದೇ ಬಾಕಿ. ಆ ರೇಂಜಿಗಿರುತ್ತೆ. ಮಾಡೋದೆಲ್ಲ ಹಾಕೋದೆಲ್ಲ ಕಾಕಿ ಬಟ್ಟೆ, ಮಾಡೋದೆಲ್ಲ ಮಾಡಬಾರ್ದು ಕೆಲಸ. ಇದೀಗ ಡಿಜಿಪಿ ರಾಮಚಂದ್ರ ರಾವ್ನನ್ನ ಅಮಾನತು ಮಾಡಲಾಗಿದೆ. ಈ ಕುರಿತಾಗಿ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ರಜೆಯನ್ನ ತೆಗೆದುಕೊಂಡಿದ್ರು ವಿಡಿಯೋ ವೈರಲ್ ಆಗ್ತಿದ್ದಂಗೆ ಹೇಳಿಕೆಗಳನ್ನ ಕೊಟ್ಟು. ಆದ್ರೆ ಸರ್ಕಾರ ಇದೀಗ ಅವರನ್ನ ಅಮಾನತುಗೊಳಿಸಿರುವಂತದ್ದು. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರ ತಿಳಿತಿದ್ದಂಗೆ ಗರಂ ಕೂಡ ಆಗಿದ್ರು. ಏನಾಗಿದೆ ಅದು ತನಿಖೆ ಮಾಡಿ, ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರುತ್ತೆ, ಆ ಮಾಹಿತಿ ವರದಿಯನ್ನ ಕೊಡಿ ಅಂತ. ಇದೆಲ್ಲವೂ ಆದ ನಂತರ ಇದೀಗ ಆತನನ್ನ ಅಮಾನತು ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ನನ್ನ ಸಸ್ಪೆಂಡ್ ಮಾಡಿರುವಂತದ್ದು. ಆ ಲೆಟರ್ ಕೂಡ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ, ನೀವು ನೋಡ್ತಾ ಇರಬಹುದು. ಇದೀಗ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಮುತ್ತನ್ನ ಇಟ್ಟಿದ್ರು ಕಚೇರಿಯಲ್ಲಿ ಕುಳಿತು ಯೂನಿಫಾರ್ಮ್ ಹಾಕೊಂಡು. ಹೇಗಾದ್ರೂ ಮನ್ಸು ಬರುತ್ತಪ್ಪ ಇವ್ರಿಗೆಲ್ಲ?
ನಿಮ್ಗೆ ಅಷ್ಟು ಬೇಕು ಅಂತ ಅಂದ್ರೆ ಹೋಗಿ ನಿಮ್ಮ ಮನೆಗಳಿಗೆ ಕರ್ಕೊಂಡು ಹೋಗಿ, ಬೇರೆ ಕಡೆ ಹೋಗಿ. ಕಚೇರಿಯಲ್ಲಿ ಕೂತ ನೀವು ಈ ರೀತಿಯಾಗಿ ಮಾಡೋದು ಸರ್ಕಾರಿ ಜಾಗ ಅದು ಕಣ್ರಿ. ಸರ್ಕಾರಿ ಜಾಗದಲ್ಲಿ ಕುಳಿತು ಮಾಡಬಾರ್ದು ಕೆಲಸವನ್ನ ಮಾಡಿದ್ರೆ ಇದೇ ರೀತಿಯಾಗಿ ಆಗಬೇಕು, ಯಾರೇ ಆಗಿದ್ರು ಕೂಡ ಅದು. ಯಾಕಂತ ಅಂದ್ರೆ ನೀವಿರುವಂತದ್ದು ಉನ್ನತ ಸ್ಥಾನದಲ್ಲಿ, ಇದಕ್ಕಾಗಿ ಎಷ್ಟೋ ಜನ ಕಷ್ಟಪಟ್ಟಿರ್ತಾರೆ, ಹಗಲು ರಾತ್ರಿ ಅಂದಲೇ ಓದಿರ್ತಾರೆ ಆ ಸ್ಥಾನಕ್ಕೆ ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ. ನೀವೇನೋ ಶ್ರೀಮಂತರಾಗಿದ್ದೀರಾ, ಬಡವ್ರ ಮಕ್ಕಳು ಆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಕಷ್ಟವನ್ನ ಪಟ್ಟಿರ್ತಾರೆ. ಏನಾದ್ರೂ ಮಾಡಿ ಆ ಸ್ಥಾನಕ್ಕೆ ಹೋಗ್ಬೇಕಪ್ಪ, ಕೆಲಸವನ್ನ ಗಿಟ್ಟಿಸ್ಕೊಳ್ಬೇಕಪ್ಪ, ಜನಕ್ಕೆ ಸಹಾಯ ಮಾಡಬೇಕು, ಜನಕ್ಕೆ ನ್ಯಾಯ ಕೊಡಿಸ್ಬೇಕು, ನನ್ನಿಂದ ಆಗೋಷ್ಟು ಕೆಲಸವನ್ನ ನಾನು ಮಾಡ್ಬೇಕು ಅಂತ ಆ ಸ್ಥಾನಕ್ಕೆ ಹೋದ್ಮೇಲೆ ಈ ರೀತಿಯಾಗಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀವು ಮಾಡಿರೋ ಪಟ್ಟಿರೋಂಥ ಕಷ್ಟ ಆಗಿರ್ಬೋದು, ಓದಿರೋಂಥ ಓದಾಗಿರ್ಬೋದು, ಪ್ರತಿಯೊಂದು ಕೂಡ ವೇಸ್ಟೇ ಆಯ್ತು. ಅಲ್ಲಿ ನಿಮ್ಮ ಮನೆಯವರು ಹೇಗೆ ಕುತ್ಕೊಂಡು ನೋಡ್ತಾರೆ, ಇದೀಗ ನಿಮ್ಮ ಮನೆಯವರು ಕೂಡ ನೋಡಿರ್ತಾರೆ, ಅವ್ರಿಗೆ ಹೇಗ್ ಮುಖ ತೋರಿಸ್ತೀರಾ ನೀವು? ಕಚೇರಿಯಲ್ಲಿ ಕೂತು ಈ ರೀತಿಯಾಗಿ ಮಾಡಿರೋಂಥದ್ದು. ಎಲ್ಲೋ ಬೇರೆ ಕಡೆ ಆಗಿದ್ರೆ ಹೋಗ್ಲಿ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ, ಅವ್ರ ಪರ್ಸನಲ್ ಲೈಫು ಅಂತ ಅನ್ಬೋದಿತ್ತು. ಆದ್ರೆ ಸರ್ಕಾರಿ ಜಾಗದಲ್ಲಿ ಕುಳಿತು ಮಾಡಬಾರ್ದು ಕೆಲಸವನ್ನ ಮಾಡಿದ್ರೆ ಏನ್ ಮಾಡ್ಬೇಕು ನಿಮ್ಗೆಲ್ಲ? ಸರ್ಕಾರ ಕೂಡ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಯಾಕಂತ ಅಂದ್ರೆ ಇಂಥ ವ್ಯಕ್ತಿಗಳಿಗೆ ಕೆಲಸ ಕೊಟ್ರು ಒಂದೇ, ಬಿಟ್ರು ಒಂದೇ. ನೀವು ಹೋಗಿ ತಗೊಂಡೋಗಿ ಎಲ್ಲೇ ಕೂರ್ಸಿದ್ರು ಕೂಡ ಅದೇನೋ ಹೇಳ್ತಾರಲ್ಲ, ಹಾಗಾಗತ್ತೆ ಗಾದೆಯವ್ರದ್ದು. ಇಂಥ ವ್ಯಕ್ತಿಗಳನ್ನ ಮೊದಲಿಗೆ ನೋಡಿ ಎಲ್ಲವನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಕೆಲಸವನ್ನ ಕೊಡ್ಬೇಕಾಗುತ್ತೆ. ಯಾಕಂತ ಅಂದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅಂದ್ರೆ ಅದೇ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ, ಗೌರವಯುತವಾಗಿ ಇರ್ಬೇಕಾಗತ್ತೆ. ಅದನ್ನೆಲ್ಲ ಬಿಟ್ಟು ಮೂರು ಬಿಟ್ಟವ್ರ ತರ ಕಚೇರಿಯಲ್ಲಿ ಕುತ್ಕೊಂಡು ಹೇಗ್ ಬೇಕೋ ಹಾಗೆ ವರ್ತನೆ ಮಾಡ್ಕೊಂಡು ಆ ವಿಡಿಯೋ ಯಾರಾದ್ರೂ ನೋಡ್ಲಿಕ್ಕಾಗತ್ತಾ? ಮಕ್ಳು ಮರಿ ನೋಡಿದ್ರೆ ಏನ್ ಅನ್ಕೊಳ್ಬೇಕು? ಕಚೇರಿಯಲ್ಲಿ ಕೂತು ಮಾಡಿರೋಂತ ಅನಾಚಾರ ಅದೆಲ್ಲ. ಇದೆಲ್ಲ ಗೊತ್ತಾದ್ಮೇಲೆ, ನಿನ್ನೆ ವಿಡಿಯೋ ವೈರಲ್ ಆದ್ಮೇಲೆ ಇದೀಗ ಆತನನ್ನ ಅಮಾನತು ಕೂಡ ಮಾಡಲಾಗಿದೆ.